ಮಾಧ್ಯಮಗಳು ಬರೆಯುವವರ ಸ್ವತ್ತಾಗಬಾರದು, ಓದುಗರ ಸ್ವತ್ತಾಗಬೇಕು ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ಶುಕ್ರವಾರ ಯಲ್ಲಾಪುರದ ಅಡಿಕೆ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪತ್ರಿಕೆಗಳು ವ್ಯಕ್ತಿಶಃ ಟೀಕೆಗಳಿಂದ ವಿಜೃಂಭಿಸಿದರೆ ಪತ್ರಿಕಾ ಧರ್ಮದ ಗೌರವ ಮೌಲ್ಯಕ್ಕೆ ಧಕ್ಕೆ ಉಂಟಾಗುತ್ತದೆ. ರಚನಾತ್ಮಕವಾದ ಟೀಕೆಗಳ ಮೂಲಕ ಸಮಾಜವನ್ನು ಕಣ್ತೆರೆಸುವ ಪ್ರಯತ್ನ ಪತ್ರಿಕೆಗಳಿಂದ ಆಗಬೇಕು. ಬೆಳಗಿನ ಪತ್ರಿಕೆಯ ಸುದ್ದಿಗಳು ಸಂಜೆ ರದ್ದಿಯಾಗದೆ ಸಮಾಜದ ವೃದ್ಧಿಗೆ ನಾಂದಿ ಹಾಡಬೇಕು ಎಂದರು. ನಿವೃತ್ತ ಪ್ರಾಚಾರ್ಯ ಹುಬ್ಬಳ್ಳಿಯ ಡಾಕ್ಟರ್ ಸರಸ್ವತಿ ಕಳಸದ ಉಪನ್ಯಾಸ ನೀಡಿ ಪತ್ರಕರ್ತರು ಭಾಷೆ ಸಂಸ್ಕೃತಿಯನ್ನು ಕಟ್ಟಿಕೊಡುವ ಮೂಲಕ ಸಮಾಜವನ್ನು ತಿದ್ದುವ ಜವಾಬ್ದಾರಿ ಹೊಂದಿದ್ದಾರೆ ಎಂದರು. ಪ್ರವಾಸೋದ್ಯಮ ಅಭಿವೃದ್ಧಿ ಅಧ್ಯಯನ ಸಮಿತಿಯ ಜಿಲ್ಲಾಧ್ಯಕ್ಷ ಬೀರಣ್ಣ ನಾಯ್ಕ ಮೊಗಟ, ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್ ಹೊಸಕೇರಿ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಂಘದ ಸದಸ್ಯ ಬಸವರಾಜ ಪಾಟೀಲ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಆರ್ ಡಿ ಜನಾರ್ದನ್ ಮಾತನಾಡಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷ ಕೆಎಸ್ ಭಟ್ ಆನಗೋಡು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಯುವ ಪತ್ರಕರ್ತರಾದ ಶ್ರೀಧರ್ ಅಣಲ್ಗಾರ್, ವಿಜಯ್ ಕುಮಾರ್ ನಾಯ್ಕ್ ಅವರಿಗೆ ಯುವ ಪುರಸ್ಕಾರ ಹಾಗೂ ವಿದ್ಯಾರ್ಥಿನಿ ದೀಕ್ಷಾ ಭಟ್ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ ಅಲ್ಲಯ್ಯನವರ ಮಠ, ಅಡಕೆ ವರ್ತಕ ಸಂಘದ ಅಧ್ಯಕ್ಷ ರವಿ ಹೆಗಡೆ, ಜಿಲ್ಲಾ ಕಾರ್ಯದರ್ಶಿ ನರಸಿಂಹ ಸಾತೋಡಿ, ಜಿಲ್ಲಾ ಸಂಘದ ಸದಸ್ಯ ಪ್ರಭಾವತಿ ಗೋವಿ, ಪತ್ರಕರ್ತರಾದ ಸುಗಾಯ್ ಬಿದ್ರಮನೆ, ದತ್ತಾತ್ರೇಯ ಭಟ್ ಕಣ್ಣಿಪಾಲ, ಜಯರಾಜ್ ಗೋವಿ ಇತರರಿದ್ದರು. ಎಲ್ಲರ ಕಡೆ ಪತ್ರಕರ್ತರ ಬಗ್ಗೆ ಅನೇಕ ಜಿಜ್ಞಾಸೆಗಳು, ಅನೇಕ ರೀತಿಯ ಚರ್ಚೆಗಳು. ಅವತ್ತಿನ ಪತ್ರಿಕಾ ಮಾಧ್ಯಮಕ್ಕೂ ಇವತ್ತಿನ ಪತ್ರಿಕಾ ಮಾಧ್ಯಮಕ್ಕೂ ಇರತಕ್ಕಂಥ ವ್ಯತ್ಯಾಸಗಳು. ಇದು ಕೇವಲ ಪತ್ರಿಕಾ ಮಾಧ್ಯಮ ಅಂತ ಅಂದುಕೊಳ್ಳುವುದಿಲ್ಲ. ಸಾರ್ವಜನಿಕ ಜೀವನದ ಬಲದಲ್ಲಿರ್ತಕ್ಕಂಥ ಅವತ್ತಿನ ಸಾರ್ವಜನಿಕ ಜೀವನಕ್ಕೂ ಇವತ್ತಿನ ಸಾರ್ವಜನಿಕ ಜೀವನಕ್ಕೂ ಕೂಡ ತುಂಬಾ ವ್ಯತ್ಯಾಸವನ್ನ ನಾವು ಗಮನಿಸ್ತೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.